ಸಿಎಂ ಡಿಕೆಶಿ ಸಂಪುಟಕ್ಕೆ ಮೊದಲ ದೊಡ್ಡ ಶಾಕ್ ಬಿದ್ದಿದೆ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ರಾಜ್ಯದ ರಾಜಕೀಯ ವಲಯದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ತಮ್ಮ ಸಂಪುಟದ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸರ್ಕಾರಕ್ಕೆ ಮೊದಲ ರಾಜಕೀಯ ಹಿನ್ನಡೆ ಎದುರಾಗಿದೆ. ತಮಗೆ ನಿರೀಕ್ಷಿಸಿದ್ದ ಬೆಂಗಳೂರು ಅಭಿವೃದ್ಧಿ ಸಂಬಂಧಿತ ಖಾತೆ ನೀಡದಿರುವುದರಿಂದ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಖಾತೆ ಹಂಚಿಕೆ ಕುರಿತು ಅಸಮಾಧಾನಗೊಂಡ ಅವರು ಇಂದು ಬೆಳಗ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರದಲ್ಲಿ ಸಚಿವ ಸಂಪುಟ ರಚನೆಯಾದ ತಕ್ಷಣವೇ ಪ್ರಮುಖ ಸಚಿವರೊಬ್ಬರು ರಾಜೀನಾಮೆ ಘೋಷಿಸಿರುವುದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಬೆಳವಣಿಗೆ ಸರ್ಕಾರದ ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಕುತೂಹಲವನ್ನ ಹೆಚ್ಚಿಸಿದೆ. ಎಲ್ಲ ಮಾಧ್ಯಮದ ಬಂಧುಗಳೇ, ಇವತ್ತು ನಾನು ಹಿಂದೆ ರಾಜಕೀಯಕ್ಕೆ ಬಂದಿದ್ದು 1973ರಲ್ಲಿ. ಆಗ ವಿದ್ಯಾರ್ಥಿ ನಾಯಕನಾಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲೆಕ್ಷನ್ನು ಗೆದ್ದೆ. ಆಗ NSU ಸೇರಿಕೊಂಡೆ. ಆದರೆ 73 ಅಂದರೆ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ NSUಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಬ್ಲ್ಯಾಕ್ ಅಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. 9 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೆ. ಮೊದಲು 1985ರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಯಾರ ಮನೆಗೂ ಹೋಗಿ ನನಗೆ ಅಸೆಂಬ್ಲಿ ಸೀಟ್ ಕೊಡಿ ಅಂತ ಕೇಳಿರಲಿಲ್ಲ. ವೀರಪ್ಪಲಿಯವರೇ ಕರೆದು ಸೀಟು ನನಗೆ ಕೊಟ್ಟರು. ಆಗ ಸೋತೆ ನಾನು. ಆಮೇಲೆ 89ರಿಂದ ಸತತವಾಗಿ 8 ಬಾರಿ ಬೆಂಗಳೂರು ನಗರದಲ್ಲಿ ಶಾಸಕನಾಗಿ ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ. ಮೊದಲನೇ ಸಲ ವೀರಪ್ಪಲಿಯವರ ಮಂತ್ರಿಮಂಡಲದಲ್ಲಿ ಸಚಿವನಾಗಿದ್ದೆ. ಆಮೇಲೆ SM ಕೃಷ್ಣ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಧರ್ಮಸಿಂಗ್ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಸಿದ್ದರಾಮಯ್ಯನವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಯಾವ ಮುಖ್ಯಮಂತ್ರಿಗಳನ್ನೂ ನಾನು ಕೇಳಿರಲಿಲ್ಲ. ಆಮೇಲೆ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರು. ಆಗ ನಾನು ಅವ್ರನ್ನ ಹೋಗಿ ನಾನೇನು ಮಿನಿಸ್ಟ್ರು ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟ್ರು ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್, ನಮ್ಮ ಬೈರ್ತಿ ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ಕನ್ನಿಂಗ್ಹ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ದರು, ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ನಾನು ಬಂದುಬಿಟ್ಟು, ನಾನೇನು ಕೇಳಿರಲಿಲ್ಲ ಪೋರ್ಟ್ಫೋಲಿಯೋ ಕೊಡಿ ಅಂತ. ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಲಿಲ್ಲ, ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶ್ಗೆ ಫೋನ್ ಮಾಡಿದೆ. ಅವರಿಬ್ಬರು ಜೊತೆನೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ಓದ್ ತಗೋಬೇಕು. ಅದರ ಹಿಂದಿನ ದಿನಾನೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ MLC ಸೀಟ್ಗೆ
ರೆಕಮೆಂಡೇಷನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣರಾಜು ಅವರಿಗೆ. ಆಮೇಲೆ ಕೃಷ್ಣರಾಜು ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ